ಅಮ್ಮು ಅಮ್ಮು ಮನೆ ಒಳಗೆ ಒಬ್ಬಕ್ಕೆ ಅದ ಅಂತ ಹೇಳಿದ್ರೆ ಕಾಣಿಸತ್ತಿಲ್ಲಲ್ಲ. ಅಮ್ಮು ಓ ಇಲ್ಲಿ ಕೊಂತೀಯಾ ಅಮ್ಮು? ಯಾರು? ಓ ಸೌಪರ್ಣಿಕಾ ಸೌಪರ್ಣಿಕಾ ಹೆಂಗದಿ? ಆರಾಮದಿಯಾ? ಆರಾಮದಿನ ಅಮೂಲ್ಯ, ನೀ ಹೆಂಗದಿ? ನಾನು ಆರಾಮದೇನೆ. ಎಷ್ಟು ಖುಷಿ ಆಯ್ತು ಕಥಾ ನೀನು ನೋಡಿ. ನನಗೂ ನೀನು ನೋಡಿ ತುಂಬ ಖುಷಿ ಆಯ್ತು. ನೀನು ಯಾವಾಗ ಬನ್ನಿ ಅಜ್ಜಿ ಅನ್ನತ್ತಿದ್ಲ, ನಮ್ಮ ಶಾಂತಮ್ಮ ಅಜ್ಜಿ ಅನ್ನತ್ತಿದ್ಲ. ನೋಡು ಅಮೂಲ್ಯ ಬಂದಾಳಂತ ಮಾತಾಡ್ಸ್ಕೊಂಬರವು ಅಂತ ಅಂತಿದ್ರು. ನನಗೂ ಸ್ವಲ್ಪ ಕಾಲೇಜ್ ಕೆಲಸದಾಗ ಅದು ಇದು ಎಲ್ಲ ಆಗಿದ್ದಿಲ್ಲ. ಇವತ್ತು ನಿಮ್ಮ ಮನೆಗೆಲ್ಲ ನಿಮ್ಮ ಮಾಮಗೆ ಹೆಣ್ಣು ನೋಡಕ್ಕೆ ಹೋಗ್ಯಾರಂತಲ್ಲ, ಅದಕ್ಕೆ ನಮ್ಮ ಶಾಂತಮ್ಮ ಅಜ್ಜಿ ನಮ್ಮ ಮಮ್ಮಿಗೆ ಹೇಳಿದ್ರಂತ, ಸ್ವಲ್ಪ ಕಳಿಸ್ಕೊಡು ಸೌಪರ್ಣಿಕನ ಒಬ್ಬಕ್ಕೆ ಇರ್ತಾಳೆ, ಬಾ ಅಂದ್ರೆ ಬರವಾಳಕ್ಕೆ ಅಂಥೇಳಿ. ಹಿಂಗಾಗಿ ಈಗ ಬಂದೆ ನೋಡು. ಓ ಹೌದಾ, ಬಾ ಕುಂಡ್ರದೆಲ್ಲ ಹಂಗಿರ್ಲಿ. ಏನು ಫೋನು ನಿನ್ನ ಸ್ಟೇಟಸ್ ಅಷ್ಟೇ ಬರ್ತಾವೆ, ಒಂದು ಮೆಸೇಜ್ ಮಾಡೋಂಗಿಲ್ಲ ಏನಿಲ್ಲ. ದೊಡ್ಡ ಮಂದಿ ನೀವೆಲ್ಲ ಸಿಟ್ಟಾಗಿ ಜೀವನ ಮಾಡೋರು, ನಮ್ಮಂಥ ಫ್ರೆಂಡ್ಸ್ನೆಲ್ಲ ಎಲ್ಲಿ ನೆನ್ಬಿಟ್ಕೋತೀರಲ್ಲ. ಹಂಗೆ ಹೇಳ್ಬೇಡ ಸೌಪರ್ಣಿಕಾ, ನನ್ನ ಬುದ್ಧಿ ನಿನಗೇನಂತ ಗೊತ್ತಿಲ್ಲ ಹಿಂಗೆಲ್ಲ ಹೇಳಕತ್ತೀಯ ನೀನು. ಅಯ್ಯೋ ಅಯ್ಯೋ ಸಾರಿ ಕಣೆ, ಹಂಗೆಲ್ಲ ತಿಳ್ಕೊಕ್ಕೆ ಹೋಗ್ಬೇಡ. ನೀನು ಹೇಳ್ತಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾವಿಬ್ಬರು ನೀನು ಸುಟಿಗೆ ಬರ್ತಿದ್ದಿ, ನಮ್ದಂದ್ರೆ ಊರಿದೆ, ನಾವಿಲ್ಲೇ ಇರ್ತಿದ್ವಿ. ನಾವು ಇಷ್ಟೆಲ್ಲ ಆಟ ಆಡಿಲ್ಲ, ಅಷ್ಟೆಲ್ಲ ಮಜಾ ಮಾಡಿಲ್ಲ. ನೀ ಯಾವಾಗಿದ್ದು ನಮ್ಮ ಕ್ಲೋಸ್ ಫ್ರೆಂಡೇ ಕಣೆ. ನನಗೂ ಸೌಪರ್ಣಿಕಾ ಇದೇ ಊರೊಳಗಿರ್ಬೇಕಂತನೇ ಆಸೆ, ಆದ್ರೆ ಅದು ಅಕ್ಕಿತ್ತು ಇಲ್ಲ ಅಂತ ಅನ್ಸತೈತಿ. ಯಾಕೆ ಹಂಗತ್ತೀಯ? ನನಗೆ ನಿನ್ನ ವಿಚಾರ ಗೊತ್ತಿಲ್ಲ. ನೀ ಸಣ್ಣ ವಯಸ್ಸಿಂದ ನಿಮ್ಮ ಮಾವನ ಇಷ್ಟಪಡುತ್ತೆ ಅನ್ನೋ ವಿಚಾರ ನನಗೆ ಗೊತ್ತು. ತಪ್ಪು ತಿಳ್ಕೊಬೇಡ, ನಿಮ್ಮ ಮಾವಂಗೂ ನೀ ಅಂದ್ರೆ ಇಷ್ಟ ಇಲ್ಲೇ. ಅದೇ ಗೊತ್ತಾಗತ್ತಿಲ್ಲ. ನಾನು ತಿಳುವಳಿಕೆ ಬಂದಾಗಿಂದ ನಮ್ಮ ಮಾವ ಅಂತ ನನಗಿಷ್ಟ. ಯಾಕಂತಂದ್ರೆ ನಮ್ಮ ಮಾವನ ಹೇಳ್ದಂಗೆಲ್ಲ ಮಾಡ್ತಿದ್ದ, ನಂಗೆ ಬೇಕು ಅಂದಿದ್ದು ಕೊಡಿಸ್ತಿದ್ದ, ಬೇಡ ಅಂದರೆ ಬಿಡ್ತಿದ್ದ, ಕೇಳಿದರೆಲ್ಲ ಕರ್ಕೊಂಡು ಹೋಗ್ತಿದ್ದ, ಮಾವಿನಕಾಯಿ ಹರಿದು ಕೊಡ್ತಿದ್ದ, ಹುಂಚಿಕಾಯಿ ಹರಿದು ಕೊಡ್ತಿದ್ದ, ನಾನು ಹೇಳಿದ್ದೆಲ್ಲ ಮಾಡ್ತಿದ್ದ. ಅದು ಚಿಕ್ಕ ವಯಸ್ಸು, ಸಣ್ಣ ವಯಸ್ಸು. ಅವಾಗ ಪ್ರೀತಿ ಗೀತಿ ಏನೂ ಗೊತ್ತಾಗ್ತಿದ್ದಿಲ್ಲ ಸೌಪರ್ಣಿಕಾ. ಆದರೆ ಬೆಳೀತಾ ನನ್ನ ಮಾವನ್ನ ಪ್ರೀತಿಸೋಕೆ ಶುರು ಮಾಡಿದೆ. ಆದರೆ ಮಾವ ಒಂದ್ಸಲನೂ ನನ್ನ ಆ ಥರ ನೋಡೇ ಇಲ್ಲ. ಇನ್ನು ಸಣ್ಣ ಹುಡುಗಿ ಅನ್ನೋ ಥರನೇ ನೋಡ್ತಾನೆ ನನ್ನ. ನಿನ್ನ ಮುಂದೆ ಅಷ್ಟೇ, ಅದು ನೀ ಶಾಂತಮ್ಮ ಅಜ್ಜಿ ಮೊಮ್ಮಗಳು ಅಂತೇಳಿ ಅಷ್ಟೇ ನೀನು ನನ್ನ ಜೊತೆ ಭಾಳ ಕ್ಲೋಸ್ ಆಗಿದ್ದಲ್ಲ. ಅದಕ್ಕೆ ನಿನ್ಗಷ್ಟೇ ಗೊತ್ತಿರೋದು ನಾನು ಮಾವನ ಪ್ರೀತಿಸ್ತೀನಿ ಅಂತೇಳಿ. ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಅದೇನೋ ಗೊತ್ತಮ್ಮು, ನೀನು ನಿಮ್ಮ ಮಾವನ್ನ ಪ್ರೀತಿಸೋದಿದ್ದ ವಿಚಾರ ನನಗೆ ಗೊತ್ತು. ಆದರೆ ಇದೆಲ್ಲ ಯಾಕೆ ನೋಡತ್ತೈತಿ ಅಂದ್ರೆ ನಿಮ್ಮ ಮಾವ ಬೇರೆ ಹುಡುಗಿನ ನೋಡಕ್ಕೆ ಹೋಗಾರಲ್ಲ ಇವತ್ತು. ನಾನು ಒಂದು ಕ್ಷಣ ನಮ್ಮ ಅಜ್ಜಿ ಹೊಂಟಿದ್ರಲ್ಲ, ಇಲ್ಲ ತಮ್ಮನಿಗೆ ನಾವು ಹುಡುಗಿ ನೋಡಕ್ಕೆ ಹೊಂಟೀನಿ ಅಂತ ಕೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಶಾಕ್ ಆಯ್ತು. ಏನಪ್ಪ ಇದೆಲ್ಲ ಅಂಥೇಳಿ ನಿನ್ನ ಜೊತೆ ಮಾತಾಡ್ಬೇಕಂತಲೂ ಇತ್ತು. ಅಷ್ಟೊತ್ತಿಗೆ ನೀವು ಒಬ್ಬಕ್ಕೆ ಇದ್ದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಬಂದೆ. ಏನಿದೆಲ್ಲ ಅಮ್ಮು? ಏನು ಮಾಡಲಿ ಸೌಪರ್ಣಿಕಾ, ನನ್ನ ಕೈ ಒಳಗೆ ಏನೂ ಇಲ್ಲ. ಈ ಸಲ ನಾನು ಸುಟ್ಟಿಗೆ ಬಂದಿದ್ದ ಅವ್ವನ್ನ ಬೇಕಂತ ಎಳ್ಕೊಂಡು ಯಾಕೆ ಬಂದಿನ ಗೊತ್ತಾಯಿಲ್ಲ. ಮಾವಾಗ ನನ್ನ ಮನಸ್ಸೊಳಗಿರುತ್ತಿಲ್ಲ ಹೇಳುನು, ಅವನ್ನ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಸನು ಅಂಥೇಳಿ. ಆದರೆ ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಇಷ್ಟ ನೋಡಕತ್ತೈತಿ. ಮಾವಾಗ ನಾ ಇನ್ನೂ ಸಣ್ಣ ಹುಡುಗಿ, ಆಮೇಲೆ ನಾವು ದೊಡ್ಡ ಶ್ರೀಮಂತರ ಮಗಳು ಅನ್ನೋದನ್ನ ತಿಳಾಗೈತಿ. ನನಗವ ನಾನು ಪ್ರೀತಿ ಮಾಡ್ತಾನೋ ಇಲ್ಲೋ ಅಂಥೇಳಿ ಹತ್ತಿಲ್ಲಲ್ಲಿ. ಅಲ್ಲ ಹಿಂಗೆ ಹೇಳ್ತೀನಿ ಅಂತ ತಪ್ಪಿಕೋಬೇಡ. ಒಂದ್ಸಲನಾದರೂ ನಾನು ನಿಮ್ಗೆ ಪ್ರೀತಿಸ್ತೀನಿ ಅಂತ ನಿಮ್ಮ ಮಾವನ ಮುಂದೆ ಹೇಳಿಯಾ? ಅಲ್ಲ ಅಟ್ಲೀಸ್ಟ್ ಕೇಳಿಯಾ ಒಂದು ಮಾತಾದರೂ? ಹೇಗೆ ಕೇಳಲಿ ಸೌಪರ್ಣಿಕಾ, ನಾನು ಹೇಗೆ ಕೇಳಿ ನಮ್ಮ ಮಾವನ? ಅವ್ನಿಗೆ ಇದೆಲ್ಲ ಅರ್ಥನೇ ಆಗೋದಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು, ತನ್ನ ಮನೆ ಆಯ್ತು ಅಷ್ಟೇ ಅವ್ನು ಗೊತ್ತಿರೋದು, ಹೆಚ್ಚಿನೇನೂ ಗೊತ್ತೇ ಇಲ್ಲ. ಇನ್ನು ನಮ್ಮ ಗಿರಿಜಮ್ಮ ಅಜ್ಜಿ ಹೇಳಿದ್ದನ್ನೆಲ್ಲ ಕೇಳ್ತಾನ ಬಿಟ್ಟರೆ ಅವನು ನನ್ನ ಪ್ರೀತಿ ಒಪ್ಕೋತಾನೋ, ಅವ್ನು ನನ್ನ ಪ್ರೀತಿಸತಾನೋ ಅಂತ ನಂಗೆ ಅನಿಸಿಲ್ಲ. ನಾನು ಏನು ಮಾಡಲಿ, ಅಕ್ಕ ಬೇಜಾರಾಗ್ಬಿಟ್ಟಿದ್ದೆ. ಇವತ್ತು ಅವರೆಲ್ಲ ಹೆಣ್ಣು ನೋಡೋಕ್ಕೂ ಹೋಗಿದ್ರಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಕುಂತುಬಿಟ್ಟೆ. ಹಂಗಿದ್ರೆ ನೀ ತಮ್ಮ ನಿಮ್ಮ ಅವನ್ನ
ಮರ್ತು ಬಿಡೋದ ಒಳ್ಳೇದು. ರೀಕಾ, ಏನು ಹಿಂಗೆ ಹೇಳಾಕತ್ತೀನಿ ನೀನ ಹೇಳ್ತಿರೋದಿದ್ನೆಲ್ಲ ಮತ್ತಿನ್ನೇನಮ್ಮ. ಅಲ್ಲ, ನಾ ಹೇಳಿದ್ದನ್ನಾದ್ರೂ ಮಾಡ್ತೀಯಾ? ಒಂದು, ನನ್ನ ಮನಸ್ಸೊಳಗೆ ನೀ ಅದಿ ಅಂತ ಹೇಳಿ ನಿಮ್ಮ ಮಾಮನ ಮುಂದೆ ನೀನೇ ಡೈರೆಕ್ಟಾಗಿ ಹೋಗಿ ಹೇಳಬೇಕು. ಇಲ್ಲಪ್ಪ ನೋಡು, ನಾನು ನೀನು ಇಷ್ಟು ದಿನ ಅಂತ ಪ್ರೀತಿಸಾತೀನಿ, ದಯವಿಟ್ಟು ನೀನು ನನ್ನ ಪ್ರೀತಿಸು, ಇಲ್ಲ ನಾವಿಬ್ಬರು ಸೇರಿ ಮದ್ವೆ ಆಗೋಣ ಅಂತಾದ್ರೆ ಹೇಳಪ್ಪ. ಈ ಎರಡನ್ನೂ ಬಿಟ್ಟು ಹಿಂಗೆ ಸುಮ್ಮನೆ ಕುಂತ್ರ ನಿಮ್ಮ ತಮ್ಮನಿ ಮಾವ ಬೇರೆದಕ್ಕೆ ಮದುವೆ ಹಾಕೊಂಡು ಹೋಗ್ತಿರ್ತಾನ, ನೀ ಇಲ್ಲೇ ಕರ್ಕೊಂಡು ಕೊಡಿರ್ಬೇಕೈತೆ ನಮ್ಮ ತಮ್ಮನಿ ಮಾವ ಅಂತ ಹೇಳಿ. ಅಲ್ಲವೇ ಈಗಿನ ಕಾಲ ಹುಡುಗಿಗೆ ಅದು ಸಿಟ್ಟಾಗಬಾರ್ದು, ನೀ ಇಷ್ಟು ಸ್ಲೋನಾ? ಅಮ್ಮು ನೋಡು, ವಿಚಾರ ಮಾಡಿ. ನೀ ಏನು ಹೇಳ್ಬಿಡ್ತೀಯಪ್ಪ, ನಮ್ಮ ಮಾವ ಎಂತ ನಿಂಗೆ ಗೊತ್ತೈತಲ್ಲ. ಹೆಂಗೆ ಹೇಳಿ ಅವನ ಮುಂದೆ ಎಷ್ಟೋ ಸುತ್ತಿ ಬಳಸಿ ಅವನ ಮುಂದೆ ಹೇಳಕ್ಕೆ ಟ್ರೈ ಮಾಡಿ ನಾ ವಿಚಾರ ಬುದ್ಧು ಅದು ಬೆತ್ತ ಕಡೆ ಇದ್ದಂಗೆ ಏನೂ ಅರ್ಥ ಆಗಿಲ್ಲ. ಎಷ್ಟು ಅಂತ ತಲೆ ಹೊಡ್ಕೊಳ್ಳಿ ಡೈರೆಕ್ಟಾಗಿ ಹೋಗಿ ಹೇಳ. ನಾನು ಹೇಳ್ದಂಗೆ ಮಾಡ್ತೀಯ ಅಮ್ಮ? ಏನು ಸೌಪರ್ಣಿಕಾ, ಒಂದು ಕೆಲಸ ಮಾಡಿ, ಹೆಂಗಿದ್ರು ನಿಮ್ಮ ಹೊಲ ನಮ್ಮ ಹೊಲ ಆಜು ಇರ್ತೈತಿ. ನಾಳೆ ನಿಮ್ಮ ಮಾವ ದಿನ ನೀರು ಹಸಕೋದಾಗ ಹೋಗ್ತಿರ್ತಾನೆ. ನಾ ಹೆಂಗಿದ್ರೆ ಸಂಡೇ ಐತಿ, ನಂದು ಕಾಲೇಜ್ ಎಲ್ಲ ಸುಟ್ಟಿ ಐತಿ, ನಾವಿಬ್ಬರು ಹೊಲಕ್ಕೆ ಹೋಗೋಣ. ಯಾರಿಗಿರಂಗಿಲ್ಲ, ನಿಮ್ಮ ಮಾವ ಓಡಾಡ್ತಾನೆ. ಅಲ್ಲೇ ನೀನು ನಿಮ್ಮ ಮಾವನ ಜೊತೆ ನಿಮ್ಮ ಪ್ರೀತಿ ವಿಚಾರ ಮಾತಾಡ್ಬೋದಲ್ಲ. ಇನ್ನೂ ಲೇಟ್ ಮಾಡಿದ್ದಿ ಅಂತಂದ್ರೆ ನಿಮ್ಮ ಅಜ್ಜಿ ನಿಮ್ಮ ಮಾವ ಹುಡುಗಿನ ಗಂಟು ಹಾಕಿ ಮದುವೆ ಮಾಡ್ಕೊಂಡು ತಂದು ಮನೆಯಾಗ ಇಟ್ಕೊಂಡಿರ್ತಾಳೆ ಅಷ್ಟ. ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಟು ಅಲ್ಲೇ ಇರ್ತಾಗ ಹಾಗೆಲ್ಲ ಆಗ್ಬಾರ್ದು. ನಮ್ಮ ಮಾವಾಗ ಏನಿದ್ರು ನಾನೇ ಹೆಂಡತಿಯಾಗಿರ್ಬೇಕು. ಸರಿ, ಇದೆಲ್ಲ ಆಗ್ಬೇಕಂತಂದ್ರೆ ಫಸ್ಟ್ ನೀವು ಖುಷಿಯಾಗಿ ನಕ್ಕೊಂತ ಇರ್ಬೇಕು. ಅದನ್ನ ಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆ ಅಂತಂದ್ರೆ ಯಾರೂ ಹತ್ತಿರಕ್ಕೂ ಬರಂಗಿಲ್ಲವ. ನಿಮ್ಮ ಮಾಮನೂ ಅಷ್ಟೇ ನಕ್ಕೊಂತ ಇರಮ್ಮ. ಥ್ಯಾಂಕ್ ಯು ಸೌಪರ್ಣಿಕಾ, ನೀ ಇದಿ ಅಂತ ಎಷ್ಟು ಖುಷಿ ಆಗ್ಕೋತಾ. ನಾ ಈ ವಿಚಾರ ಯಾಕೋ ಗೊತ್ತೇ ಇಲ್ಲಲ್ಲ, ಯಾರ ಮುಂದೆ ಹೇಳ್ಕೋಬೇಕು ಅಂತ ಎಷ್ಟು ಒಳಗೆ ಸಂಕಟ ಪಡತ್ತಿದ್ದೆ. ನಿನ್ನ ಮುಂದೆ ಹೇಳ್ಕೊಂಡೆಲ್ಲ ತುಂಬ ಮನಸ್ಸಿಗೆ ಹಗುರಾದ. ಬಾ, ನಿಂಗೊಂದು ಕಪ್ ಸ್ಪೆಷಲ್ ಆಗಿ ಟೀ ಮಾಡಿಕೊಡ್ತೀನಿ. ಈ ಕಲ್ತೀನಿ ಬಾರಲ್ಲ. ಏನಿರುತ್ತೆ ಮನೆ ಒಳಗೆ ಯಾರು ಕಾಣದೇ ಇಲ್ಲ. ಅತ್ತೆ ಮಾವ, ರಂಗಿ, ಶಾಂತವ್ರು ಯಾರು ಕಾಣತಿಲ್ಲಲ್ಲ. ಇದೇ ಸರಿಯಾದ ಟೈಮ್. ಹೆಂಗಾರ ಮಾಡಿ ನಾ ಅಭಿಷೇಕಕ್ಕಿಲ್ಲಿರೋ ವಿಚಾರ ಎಲ್ಲ ಹೇಳಾಕೋಬೇಕು. ಇಲ್ಲಂತಂದ್ರೆ ನನ್ನೆಲ್ಲರೂ ಸೇರಿ ಇವ್ರಿಗೆ ಕೊಂದ ಬಿಡ್ತಾರೆ ನನ್ನ ಗಂಡು ಬರೋ ತನಕ. ಫೋನಲ್ಲೈತಿ ಫೋನು. ಹಾಂ, ಅಯ್ಯೋ, ಇಲ್ಲಿ ಮಾವಾರ ಫೋನ್ ಐತಿ. ಅಯ್ಯೋ ದೇವ್ರೆ, ಯಾರು ಇಲ್ಲಲ್ಲ. ಅಯ್ಯೋ, ಮಾವಾರ ಫೋನ್. ಅಯ್ಯೋ ಭಗವಂತ, ಇವತ್ತು ನೀ ನನ್ನ ಪಾಲಿಗದಿ. ಹಲೋ 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 ಹಲೋ. ಎಲ್ಲಿ ಹೋದ್ಲಪ್ಪ ಐಕಿ? ಅದೇನೋ ಅಂತಾರಲ್ಲಪ್ಪ, ಇವ್ರ ಮನೆಯಾಗ ನೆಲ ಒರೆಸಿ ಕಸ ಹಾಕ್ಬಿಡ್ಸಿ ಗುಡ್ಸು ಕೆಲಸ ಆರಾಮಾಗಿತ್ತು ನನಗೆ. ಈ ಹುಡುಗಿ ಹಿಂದಿಂದ ಓಡಾಡೋ ಕರ್ಮ ನನಗೆ ಯಾಕಪ್ಪ ದೇವ್ರೇ. ಈ ಬಂಗಾರಮ್ಮ ಮಾಡೋದು ಒಂದೇ ಎರಡಲ್ಲ. ಛ, ಏ ರಜನಿಯೇ. ಅಯ್ಯೋ ದೇವ್ರೆ, ಈ ರಂಗಿ ಬಂದ ಬಿಟ್ಲ. ಈ ನಂಬರ್ ಡೈಲ್ ಮಾಡಿದ್ದೆ, ಡಿಲೀಟ್ ಆಗತ್ತಿಲ್ಲಲ್ಲ. ಇದು ಕೀಪ್ಯಾಡ್ ಸೆಟ್ ಬೇರೆ. ನಾ ಏನ್ರಿ ನಂಬರ್ ಡೈಲ್ ಮಾಡಿದ್ದೆ, ಯಾರಾದ್ರೂ ನೋಡಿಬಿಟ್ರೆ ನಾನು ಅಭಿಷೇಕಕ್ಕೆ ಫೋನ್ ಮಾಡತ್ತೀನಿ ಅಂತ ಗೊತ್ತಾಗ್ಬಿಡ್ತೈತಿ. ನನ್ನ ಕತೆ ಅಷ್ಟೇ. ಡಿಲೀಟ್ ಆಪ್ಷನ್ ಇಲ್ಲೈತಪ್ಪ. ಬೇಡ ಬೇಡ, ಈ ಫೋನನ್ನು ಸ್ವಿಚ್ ಆಫ್ ಮಾಡಿ ನನ್ನ ಕಡೆನೇ ಇಟ್ಕೊಂಡ್ಬಿಡ್ತೀನಿ. ರಾತ್ರಿ ಮಕ್ಕುವಾಗ ಯಾರಿಗೂ ಗೊತ್ತಾಗ್ದಂಗೆ ಸಿಮ್ ಕಾರ್ಡ್ ಹಾಕಿ ಮತ್ತು ಆನ್ ಮಾಡಿ ಅಭಿಷೇಕಕ್ಕೆ ಫೋನ್ ಹಚ್ತೇನೆ. ಅದೇ ಕರೆಕ್ಟ್. ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್ ಆಯ್ತಾ? ಎಲ್ಲಿ ಇಟ್ಕೊಳ್ಳಿ? ಎಲ್ಲಿಡಲಿ? ಹಾಂ, ಈ ಹೂವಿನ ಕುಂಡ್ಲೆ ಐತಲ್ಲ, ಇದ್ರೊಳಗೆ ಇಡ್ತೀನಿ. ರಂಗಿ ಬಂದು ನೋಡೋಕ್ಕಿಂತ ಮುಂಚೆ ಇಟ್ಟು ಹೋಗ್ಬಿಡ್ಬೇಕು. ದೇವ್ರೆ,
ಯವ್ವ ತಾಯಿ ಏನು ಮಾಡಕತ್ತೆ ಯವ್ವ ನೀನು? ಹಾಂ ರಂಗಿ ರಜನಮ್ಮ ಯಾಕೆ ಯಾಕೆ ಇಷ್ಟೊಂಥರ ಬೆವರಾಕತ್ತಿ ಉಸಿರು ಯಾಕತ್ತಿ ಯಾಕೆ ಏನಾತ? ಹಾಂ ಅದು ಅದು ಬಗ್- ಅದು ಬಗ್- ಅದು 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 ಹೊಟ್ಟೆ ತುಂಬ ಊಟ ಇಲ್ಲಲ್ಲ, ನೀ ಕೊಟ್ಟಿದ್ದು ಹಳಸಿದ್ದು ಅದು ಇದು ತಿನ್ಬೇಕಲ್ಲ, ಅದಕ್ಕೆ ನನಗೆ ಶಕ್ತಿನೇ ಇಲ್ದಂಗಾಗಿ ಉಸಿರಂಗಾಗತ್ತೈತೆ ಅಷ್ಟೆ. ಅಯ್ಯ ನಮ್ಮವ್ವ ತಾಯಿ. ಅಲ್ಲ ತಾಯಿ, ಈ ನಮನಿ ಕೋಳಿಲ್ದ ನಿನಗೆ ಒದ್ದಾಡೋದಿದ್ದಕ್ಕೆ ಬೇಕಾಗಿತ್ತ ಯವ್ವ. ಈ ಬಂಗಾರಮ್ಮನ ಮನೆ ಬಿಟ್ಟು ಹೋಗು, ಬೇಕಾದ್ರೆ ನಾನು ಕಥಾ ತೆಗಿತೀನಿ, ಓಡ್ ಹೋಗ್ಬಿಡು, ಹಿಂಗೆ ತಿರ್ಗದಂಗೆ ಓಡ್ ಹೋಗು. ಅದನ್ನ ಬಿಟ್ಟು ಯಾಕವ ದಿನ ದಿನ ಸಾಯ್ತೀನಿ ನೀನು?